ಸಮಸ್ಯೆಗೆ ಪರಿಹಾರ ನೆಗೆಟಿವ್ ಆಗಿ ಹೇಳೋರಿಗೂ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SM ಸಚಿನ್. ಸೊ ದಾಸನಿಗೆ ದಾರಿ ಕಾಣದಂತಾಗಿದೆ ದರ್ಶನ್ ಅವರ ಪರಿಸ್ಥಿತಿ. ಯಾಕಂತಂದ್ರ ಈ ಕಳೆದ ಕೆಲವು ತಿಂಗಳುಗಳಿಂದ ಜೈಲಿನಲ್ಲಿರುವಂತಹ ದರ್ಶನ್ ಅವರಿಗೆ ಸೊ ಇವತ್ತು ಏನೈತಲ್ಲ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅವರ ಒಂದು ಬೇಲ್ ವಿಚಾರಣೆ ಇವತ್ತಿಗೆ ಮುಂದೂಡಲಾಗಿತ್ತು. ಹೋದ ವಾರದಾಗನು ಅದ್ರ ಬೇಲ್ ವಿಚಾರವಾಗಿ ಕೋರ್ಟ್ಗೆ ಅಲ್ಲಿ ಅರ್ಜಿ ಸಲ್ಲಿಸಿ ದರ್ಶನ್ ಸರ್ ಅವರ ಪರ ವಕೀಲರು ಇದಕ್ಕ ಬೇಲ್ ಕೊಡಬೇಕು, ಯಾಕಂತಂದ್ರ ಸುಮಾರು ತಿಂಗಳುಗಳಿಂದ ಸಾಕ್ಷಿ ವಿಚಾರಣೆಗಳೇ ನಡೀತಾ ಇಲ್ಲ. ಅದರ ಸಲುವಾಗಿನ ಯಾಕಂತಂದ್ರ ಹೊರಗಡೆ ಬಂದು ಅವ್ರು ಸಾಕಷ್ಟು ಒಂದು ಕಮಿಟ್ಮೆಂಟ್ಗಳು ಇದಾವೆ. ಯಾಕಂದ್ರೆ ಕೆಲವೊಂದು ಸಿನಿಮಾಗಳಿಗೆ ಸಹಿ ಹಾಕಿದ್ದು ಇದಾವ, ಮತ್ತೆ ಇನ್ನೊಂದು ಕೆಲವು ಸಿನಿಮಾಗಳನ್ನ ಮಾಡ್ಬೇಕಾಗಿರ್ತೈತಿ. ಕೆಲವೊಂದು ಕಡೆ ಅಂದ್ರೆ ಸಾಲ ಅದು ಇದು ಅವ್ರ ಕಡೆಯಿಂದ ಅಡ್ವಾನ್ಸ್ ಎಲ್ಲ ಇಸ್ಕೊಂಡಿರೋದು ಅದನ್ನೆಲ್ಲ ಇದನ್ನ ಕೊಡಬೇಕಾಗಿರ್ತೈತಿ ಅಂತೇಳಿ ಕೆಲವೊಂದು ಎಲ್ಲ ಅವರ ಒಂದು ಕೆಲಸದ ಅಗ್ರಿಮೆಂಟ್ಗಳನ್ನ ಅವ್ರು ಒಪ್ಕೊಂಡಿರ್ತಾರ. ಆದ ಕಾರಣಕ್ಕಾಗಿ ಅದೇನೋ ಅಚಾನಕ್ಕಾಗಿ ಒಂದು ಈ ಕೊಲೆಯ ಆರೋಪದ ಮೇಲೆ ಒಳಗಡೆ ಹೋಗಿರೋದ್ರಿಂದ ಸೊ ಈ ಕಳೆದ 7-8 ತಿಂಗಳುಗಳಿಂದ ಅವರು ಜೈಲು ಒಳಗದಾರ. ಸೊ ಅದಕ್ಕಾಗಿ ಏನಾಗೈತಿ, ಯಾಕಂತಂದ್ರೆ ಸಾಕ್ಷಿ ವಿಚಾರಣೆ ಭಾಳ ಅಂದ್ರೆ ಭಾಳ ತಡ ಆಗಿ ವಿಚಾರಣೆ ಆಗತ್ತವ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ವಕೀಲರು ಎಲ್ಲ ಏನ್ ಮಾಡಿದಾರೆ ಅಂದ್ರೆ ಬೇಲ್ ಕೊಡ್ಬೇಕು. ಯಾಕಂದ್ರೆ ಬೇಲ್ ಕೊಟ್ಟ ಅವ್ರು ಹೊರಗಡೆ ಬಂದ್ರಂದ್ರೆ ಎಲ್ಲ ಕೆಲವು ಜನರಿಗೆ ಉಪಯೋಗ ಆಗತೈತಿ. ಯಾಕಂತಂದ್ರೆ ಈ ತರ ಎಲ್ಲ ಅವರು ಎಲ್ಲ ಕಮಿಟ್ಮೆಂಟ್ಗಳು ಅದಾವ ಅಂತೇಳಿ ಹೇಳಿರೋ ಕಾರಣಕ್ಕಾಗಿ ಬೇಲ್ ಅರ್ಜಿ ಹಾಕಿದ್ರು. ಹೋದ ವಾರದಾಗನು ಅದ್ರ ಬಗ್ಗೆ ಚರ್ಚೆಗಳಾಗಿ ಅದನ್ನ ಕೋರ್ಟ್ ಯಾಕಂತಂದ್ರೆ ಒಂದೇ ಸರಿಗಿನ ಡಿಸೈಡ್ ಮಾಡಿ ಹೇಳಕ್ ಆಗಂಗಿಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಮತ್ತೆ ಮುಂದಿನ ವಾರ ಅಂತೇಳಿ ಮುಂದೂಡಲಾಗಿತ್ತು. ಅವಾಗ ಏನಾಗಿತ್ತು, ಸೊ ಈ ವಾರಕ್ಕೆ ಮುಂದೂಡಲಾಗಿತ್ತು. ಅದನ್ನ ಈ ವಾರಕ್ಕೆ ಇನ್ನೇನ ಬೇಲ್ ಆಗೋ ಚಾನ್ಸಸ್ ಐತಿ ಅಂತೇಳಿ ಏನ್ ಎಲ್ಲಾರು ಅನ್ಕೊಂಡಿದ್ರು. ಯಾಕಂತಂದ್ರೆ ಹೋದ ವಾರದಾಗ ಅದ್ರ ಬಗ್ಗೆ ಚರ್ಚೆಗಳು ಆದಾಗ ಇನ್ನೇನ್ ಬೇಲ್ ಆಗೋ ಚಾನ್ಸಸ್ ಜಾಸ್ತಿ ಇದಾವೇನೋ ಅಂತೇಳಿ ಮುಂದಿನ ವಾರದಾಗ ಹಾಕಿದಾರೆ ಅಂತಂದ್ರೆ ಬೇಲ್ ಆಗೋ ಚಾನ್ಸಸ್ ಜಾಸ್ತಿ ಇದಾವೆ. ಯಾಕಂತಂದ್ರೆ 7-8 ತಿಂಗಳುಗಳಿಂದ ಬೇಲ್ ಆಗಿಲ್ಲ. ಯಾಕಂದ್ರೆ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ವಾಪಸ್ ಒಳಗಡೆ ಹೋಗಿರೋದ್ರಿಂದ ಅವರು ಇನ್ನೇನ್ ಬೇಲ್ ಅದು ಸಿಗ್ಬಹುದಂತ ಚಾನ್ಸಸ್ ಎಲ್ಲರೂ ಅನ್ಕೊಂಡಿದ್ರು. ಸೊ ಇನ್ನೇನ್ ಬೇಲ್ ಆಗಿ ಹೊರಗಡೆ ಬರ್ತಾರ ಅಂತೇಳಿ ಎಲ್ಲಾರು ಅನ್ಕೊಂಡಿದ್ರು. ಬಟ್ ಆದ್ರೆ ಏನಾಗಿತ್ತಂದ್ರ ಸೊ ಇನ್ನೂ 1 ವರ್ಷಗಳ ಕಾಲ ದರ್ಶನ್ ಅವರು ಹೊರಗಡೆ ಬರೋ ಚಾನ್ಸಸ್ ಇಲ್ಲ. ಯಾಕಂತಂದ್ರ ಸೊ ಸುಪ್ರೀಂ ಕೋರ್ಟ್ ಏನೈತಲ್ಲ ಬೇಲ್ ಅರ್ಜಿನ ಕ್ಯಾನ್ಸಲ್ ಮಾಡಿ ಅಂದ್ರೆ ಅದಕ್ಕೆ ವಿಚಾರಣೆ ಅಂದ್ರೆ ಇನ್ನೇನೈತಲ್ಲ 1 ವರ್ಷ ಒಳಗಡೆನ ಅಂದ್ರ ಇನ್ನು ಮುಂದಿನ ವರ್ಷ 2027 ಮೇ 15 ಎಲ್ಲ ಸಾಕ್ಷಿ ವಿಚಾರಣೆ ಎಲ್ಲ ಮಾಡಿ ಅದರ ಏನೈತಲ್ಲ ಎಲ್ಲ ಕೆಲಸವನ್ನ ಮುಗಿಸ್ಬೇಕಂತೇಳಿ ಆರ್ಡರ್ ಆಗೈತಿ. ಅಂತಂದ್ರೆ ಈಗ ಅಲ್ಲಿವರೆಗೂ ಬೇಲ್ ಚಾನ್ಸಸ್ ಇಲ್ಲ ಅಂತಂದಂಗನ. ಸೊ ಈಗ ಅಲ್ಲಿ ಸಾಕ್ಷಿ ವಿಚಾರಣೆ ಇದ್ರ ಮಧ್ಯ ಏನಾಗುತ್ತ ಏನ್ ಬಿಡುತ್ತ ಅಂತ ಇನ್ನು ಅದನ್ನ ಕಾದ್ ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಈಗ ಏನು ಹೇಳಕ್ ಆಗಂಗಿಲ್ಲ. ಸಾಕ್ಷಿ ವಿಚಾರಣೆಗಳು ಹೆಂಗಾಗ್ತಾವ, ಅದು ನಿಜ ಆಗುತ್ತ ಸುಳ್ಳಾಗುತ್ತ, ಅದು ಏನಾಗುತ್ತೆ ಎಂತಾಗತ್ತ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಸುಮ್ನೆ ಅದ್ರ ಬಗ್ಗೆ ಊಹಾಪೋಹಗಳ ಮೂಲಕ ಏನು ಹೇಳಕ್ಕೂ ಆಗಂಗಿಲ್ಲ. ಸೊ ಅದು ಯಾವ ಪ್ರಕಾರ ಅದಕ್ಕೆ ಏನ ಬರ್ತೈತಿಲ್ಲ ಅವಾಗ ಅದನ್ನ ಚಾರಣು ಅಥವಾ ಅದನ್ನ ನೋಡೋಣ ಅಂತ. ಸೊ ಈಗ ಸದ್ಯಕ್ಕಂತೂ ಇನ್ನೂ 1 ವರ್ಷಗಳ ಕಾಲ ದರ್ಶನ್ ಅವರಿಗೆ ಬೇಲಿಲ್ಲ. ಸೊ ಯಾಕಂತಂದ್ರೆ ಈಗ ಆಗಿದೆಲ್ಲ ಅದು. ಸೊ ಏನೋ ಅಂತಾರಲ್ಲ, ಒಂದು ಸಣ್ಣ ತಪ್ಪು ಅಥವಾ ಒಂದು ಒಂದು ಎಡವಿನಿಂದ ಏನೆಲ್ಲ ಆಗತೈತೆ ಅಂತನಾಕ ಈ ಉದಾಹರಣೆ ನೋಡ್ಬೋದು ನೀವು. ಸೊ ಅವ್ರು ತಪ್ಪು ಮಾಡಿದಾರ ಅಂತೇಳಿ ಹೇಳತ್ತಿಲ್ಲ. ಬಟ್ ಆದ್ರೆ ಈಗ ಹೆಂಗಾಗತ್ತಂದ್ರೆ ಕೆಲವೊಂದು ಸರಿ ಏನೋ ಒಂದು ರೂಟ್ ಒಳಗೆ ಹೋಗ್ತಿರ್ತೀವಿ, ಏನೋ ಒಂದು ಆಗ್ತಿರ್ತೈತಿ. ಸೊ ಕೆಲವೊಂದು ಎಷ್ಟೋ ಇಂಟರ್ವ್ಯೂಗಳನ್ನು ಹೇಳಿದಾರ. ಯಾಕಂತಂದ್ರೆ ಅವರು ಮುಂಚೆ ಸಾರಥಿ ಸಿನಿಮಾ ಟೈಮಲ್ಲಿ ಜೈಲಿ ಒಳಗಡೆ ಹೋಗಿದ್ದು ಬಂದ ಎಲ್ಲ ಅಂದ್ರೆ ಅಲ್ಲಿ ಅವ್ರ ಜೊತೆ ಇದ್ದಂಥವ್ರೆಲ್ಲ ಹೇಳಿರೋದು ಅಂದ್ರ ಸೊ ಕೋಪಕ್ಕೆ ನಾವು ಏನೋ ಅಂತಿಲ್ಲ, ಅದಕ್ಕೆ ಕೋಪಕ್ಕೆ ಸಿಟ್ನ್ಯಾಗ ಮೂಗ್ ಕೂಕೊಂಡ್ರೆ ಇದಾಗುತ್ತದೆ ಅಂತ ಏನೋ ಒಂದು ಗಾದೆಗಳು ಅದಾವಲ್ಲ. ಸೊ ಹಂಗ ಅವ್ರ ಕೋಪಕ್ಕ ಕೈ ಕೊಟ್ಟಂಗ ಏನೋ ಅದ್ರದ್ದು ಏನು ಇನ್ನೂ ಡೀಟೇಲ್ ಆಗಿ ಹೇಳಕ್ ಆಗಂಗಿಲ್ಲ ಓಪನ್ ಆಗಿ. ಯಾಕಂತಂದ್ರ ಅವರೇ ತಪ್ಪು ಮಾಡಿದ್ದು ಅಂತ ಯಾಕಂದ್ರೆ ಕೋರ್ಟ ಹೇಳಿಲ್ಲ ತಂದ್ಮೇಲೆ ನಾವು ಎಲ್ಲ ಹೇಳಕ್ ಆಗಂಗಿಲ್ಲ. ಬಟ್ ಆದ್ರೂನು ಈ ಒಂದು ಅವರ ದಾರಿಯಿಂದ ಎಷ್ಟೋ ಜನರಿಗೆ ನಿರುದ್ಯೋಗಿಗಳಾಗಿದ್ದಾರೆ. ಯಾಕಂತಂದ್ರ ಅವರು ಒಂದು ಸಿನಿಮಾ ಆತಂದ್ರ ಒಂದು ಸಿನಿಮಾದಾಗ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಅದು ಇದು ಸೆಟ್ ಬಾಯ್ಸ್, ಕ್ಯಾಮ್ರಾಮನ್ಗಳ, ಮತ್ತ ಸಣ್ಣ ಪುಟ್ಟ ಕಲಾವಿದರಾಗಿರ್ಬೋದು, ಎಲ್ಲರಿಗೂ ಒಂದು ಸಿನಿಮಾ ಅಂದ್ರೆ ಒಬ್ಬ ಕಲಾವಿದನಿಂದ ಅಂದ್ರೆ ಒಬ್ಬ ಸ್ಟಾರ್ ನಟನಿಂದ ಏನಿಲ್ಲ ಅಂತಂದ್ರು ಒಂದು ಅಂದಾಜು 200 ರಿಂದ 300 ಕುಟುಂಬಗಳಾದ್ರೂ
ಒಂದ್ ನಡೀತಿರ್ತಾವ ಅಂತ ಹೇಳಕ್ ಇಷ್ಟಪಡ್ತಾನೆ. ಯಾಕಪ್ಪ ಅಂತಂದ್ರ ಅಲ್ಲಿ ಎಲ್ಲಾರು ಸ್ಕ್ರೀನ್ ಒಳಗ್ ಕಾಣೋರ್ ನಮಗೊಂದ್ 10-20 ಜನ, ಒಂದ್ 50 ಜನ ಕಾಣ್ಬೋದು ಅಂದ್ರ ನಾವು ಸಿನಿಮಾದಾಗ ನೋಡೋರ. ಬಟ್ ಸಿನಿಮಾ ಹಿಂದ್ ಏನೈತಿಲ್ಲ ಒಂದ್ 100-200 ಜನ ಎಲ್ಲಾ ಕೆಲಸ ಮಾಡಿ ಸೆಟ್ ಹಾಕಿ ಎಲ್ಲಾ ರೆಡಿ ಮಾಡಿ ಒಂದ್ ಸಿನಿಮಾನ ರೆಡಿ ಮಾಡ್ತಿರ್ತಾರ. ಸೊ ಅಂತದ್ರೊಳಗ ಈ ತರ ಒಂದ್ ಆಗಿರೋ ಘಟನೆಯಿಂದ ಅವ್ರಿಗೆ ಒಳಗಡೆ ಇದಾರ. ಇನ್ ಕೇಸ್ ಏನಾದ್ರು ಹೊರಗಡೆ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲಿ ಒಂದ್ 2-3 ಸಿನಿಮಾಗಳಾದ್ರೂ ಅವ್ರು ರಿಲೀಸ್ ಆಗ್ತಿದ್ವಿ. ಯಾಕಂತಂದ್ರೆ ಈಗ 2-3 ವರ್ಷಗಳ ಕಾಲಾವಧಿ ಏನೈತಲ್ಲ, ಇದು 2 ವರ್ಷಗಳ ಮೇಲೆ ಆಯ್ತ. ಸೊ ಈ ಒಂದು ಕಾಲಾವಧಿ ಒಳಗ ಅವರು ಏನಿಲ್ಲ ಅಂದ್ರೆ ಒಂದ್ 2-3 ಸಿನಿಮಾಗಳಾದ್ರೂ ರಿಲೀಸ್ ಆಗ್ತಿದ್ವು. ಸೊ ಈ ಒಳಗ ಇಷ್ಟ್ರೊಳಗ ಅಂತಂದ್ರ ಎಷ್ಟೋ ಕುಟುಂಬಗಳಿಗೆ ಒಂದ್ ಅವರ ಕೆಲಸ, ಅವರ ಸಿನಿಮಾದಿಂದ ಎಷ್ಟೋ ಕುಟುಂಬಗಳಿಗೆ ಕೆಲಸ ಸಿಗ್ತಿದ್ವು, ಎಲ್ಲ ಆಗ್ತಿತ್ತು. ಬಟ್ ಅಚಾನಕ್ ಏನೋ ಮಾಡಕ್ ಹೋಗಿ ಏನೋ ಆಗ್ತೈತಿ ಅಂತಾರಲ್ಲ, ಹಂಗಾಗೈತಿ. ಸೊ ನೋಡೋಣ ಅದ್ರೆಲ್ಲದಿಂದ ಬಗೆಹರಿಸ್ಕೊಂಡು ಹೊರಗಡೆ ಬರ್ಲಿ. ಯಾಕಂತಂದ್ರೆ ಎಷ್ಟೋ ಅಭಿಮಾನಿಗಳಾಗಿರ್ಬೋದು, ನಾವಾಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ಕಾಯ್ತಾ ಇದೀವಿ. ಯಾಕಂತಂದ್ರೆ ಒಂದು ಕನ್ನಡ ಚಿತ್ರರಂಗನ ಕಾಯ್ತಾ ಇದೆ ಅಂತಂದ್ರು ತಪ್ಪಾಗಿಲ್ಲ. ಯಾಕಂತಂದ್ರೆ ಸೊ ಎಷ್ಟು ಅವ್ರ ಸಿನಿಮಾ ಚಿತ್ರ ಮಂದಿರಗಳಿಗೂ ಎಷ್ಟೋ ಅವ್ರದಿಂದ ಒಂದು ಲಾಭ ಐತಿ ಎಲ್ಲರಿಗೂ. ಅಂದ್ರೆ ಈಗ ಬರೀ ನಾ ಸಿನಿಮಾದೊಂದು ಸೆಟ್ ಇದ್ರ ಭಯದಿಂದ ಈ ತರ ಹೇಳಿದ್ನಿ, ಒಂದು ಸಿನಿಮಾ ಮಾಡೋದ್ರಿಂದ ಹೇಳಿದ್ನ್ಯಾ. ಬಟ್ ಅವ್ರ ಸಿನಿಮಾ ರಿಲೀಸ್ ಆಗಿ ಎಷ್ಟೋ ಥಿಯೇಟರ್ಗಳಿಗೆ ಮತ್ತೆ ವಾಪಸ್ ಕೆಲ್ಸಕ್ಕೆ ಬರ್ತಾರ, ಎಷ್ಟೋ ಜನರಿಗೆ ಇದಾಗ್ತೈತಿ, ಎಲ್ಲರಿಗೂ ಒಂದು ಉಪಯೋಗ ಆಗುತ್ತೆ. ಸೊ ಏನೋ ಒಂದು ಮಾಡಕ್ ಹೋಗಿ ಏನೋ ಒಂದು ಆಗ್ತೈತಿ ಅಂತಾರಲ್ಲ, ಹಂಗಾಗಿರ್ತಾವ. ಸೊ ನೋಡೋಣ, ಟೈಮ್ ಅನ್ನೋದ ಹಿಂಗ ಇರಂಗಿಲ್ಲ. ಸೊ ಹಿಂಗಿದ್ದಿದ್ ಹಿಂಗೂ ಆಗ್ತೈತಿ, ಹಿಂಗಿದ್ದಿದ್ ಹಿಂಗೂ ಆಗ್ತೈತಿ. ಸೊ ಅದಕ್ಕಾಗಿ ನೋಡೋಣ ಅಂತ ಮುಂದ ಏನೇನಾಗತ್ತ, ಏನೇನ್ ಬೆಳವಣಿಗೆಗಳು ಆಗ್ತಾವ ಹೋಗ್ತಾವ ಅಂತೇಳಿ ನೋಡೋಣ. ಈಗಂತೂ ಸದ್ಯದ ಪರಿಸ್ಥಿತಿ ಅಂದ್ರೆ ಸದ್ಯಕ್ಕೆ ಈಗಂತೂ ಅವರಿಗೆ ಇನ್ನೂ 1 ವರ್ಷಗಳ ಕಾಲ ಬೇಲ್ ಕೊಡೋ ಚಾನ್ಸಸ್ ಇಲ್ಲ ಅಂತನ ಹೇಳಿದಾರೆ. ಸೊ ಮುಂದಿನ ವರ್ಷ ಮೇ 15 ಅವರಿಗೆ ಕೇಸಿಗೆ ಸಂಬಂಧಪಟ್ಟಂತಹ ಎಲ್ಲ ಸಾಕ್ಷಿ ವಿಚಾರಗಳನ್ನು ಎಲ್ಲಾನು ಮುಗಿಸ್ಕೊಡ್ರಿ ಅಂತೇಳಿ ಕೋರ್ಟನು ಆದೇಶ ಮಾಡೈತಿ. ಸೊ ಅದರ ತಕ್ಕಂಗನ ಇನ್ನ ಮುಂದಿನ ಕೆಲಸಗಳ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆಗಳನ್ನ ಬೇಗ ಮುಗಿಸಿ ಅವ್ರಿಗೆ ಅದ ಏನನ್ನೋದ ನೋಡೋಣ ಅಂತ. ಸೊ ಮುಗಿಸಿ ಅದಕ್ಕೆ ತಕ್ಕಂತಹ ಉತ್ತರ ಜಲ್ದಿ ಬತ್ತಂದ್ರೆ ಎಲ್ಲರಿಗೂ ಸುಮ್ನ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳೋರಿಗೂ ಅಥವಾ ಸುಮ್ನ ಅವ್ರ ಹೆಸರು ಹಿಡ್ಕೊಂಡು ಏನೋ ಒಂದು ಮಾತಾಡೋರಿಗೂ ಎಲ್ಲಾನು ಒಂದು ಅದಕ್ಕೆ ಸಮಸ್ಯೆಗೆ ಪರಿಹಾರ ಅಂತಾರಲ್ಲ ಸಿಗ್ತೈತಿ. ಸೊ ಆದಷ್ಟು ಬೇಗ ಅವ್ರ ಎಲ್ಲರಿಂದ ಹೊರಗಡೆ ಬಂದು ಎಷ್ಟೋ ಕುಟುಂಬಗಳಿಗೆ ಮತ್ತೆ ಆಸರೆ ಆಗಲಿ ಅಂತ ಅನ್ನೋದು ನನ್ನ ಈ ಒಂದು ಆಶಯ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.